ಚಿಕ್ಕಮ್ಮ ಅದು ನಿನಗೆ ಅಸ್ತಮ ಇದೆ ತಾನೆ, ಇದು ತಿಂದ್ರೆ ತೊಂದರೆ ಆಗುತ್ತೆ ತಾನೆ. ಅದು ಒಳ್ಳೆ ಕಾರಣಕ್ಕೆ ಈ ಮನೆಗೆ ಯಾವ ಐಸ್ ಕ್ರೀಮ್ ತಂದಿರಲ್ಲ. ಆ ಸುರಭಿನೋ ಇಲ್ಲ ಅನನ್ಯನೋ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಆನ್ಲೈನ್ ಆರ್ಡರ್ ಮಾಡಿ ತಂದು ಬಚ್ಚಿಟ್ಟಿದ್ದಾರೆ. ಚಿಕ್ಕಮ್ಮ ಇದೊಂದೇ ಒಂದು ಐಸ್ ಕ್ರೀಮ್ ತಿಂತೀವಿ, ಏನು ಆಗಲ್ಲ. ಆಲ್ರೆಡಿ ನೋಡಿ ಬಾಯಲ್ಲಿ ನೀರು ಬರ್ತದೆ. ಪ್ಲೀಸ್ ಚಿಕ್ಕಮ್ಮ. ಒಂದ್ ಐಸ್ ಕ್ರೀಮ್ ಅದು ಒಂದ್ ಹಾಗೆ ನಿಮ್ ಬಾಯಿ ಬೀಳೋ ಹಾಗಿಲ್ಲ. ನೀನ್ ಅಸ್ತಮದಿಂದ ಪಟ್ಟಿದ ಪಾಡು ಉಸಿರು ಕಟ್ಟು ಒದ್ದಾಡಿ ನೋಡಿ ನಾವು ಸತ್ತು ಹೋಗಿದ್ವಿ. ಕೊಡಿ ಚಿಕ್ಕಮ್ಮ. ರೂಮಲ್ಲಿ ನಡಿ, ಹೋಗ್ ಮಲ್ಗು. ಇದು ಒಂದು ಪಾಯಿಂಟ್ ಇತ್ತಲ್ವಾ, ಇದನ್ನ ನಾನು ಹೇಗೆ ಮಿಸ್ ಮಾಡಿದೆ. ಮನುಷ್ಯನಿಗೆ ಯಾವ್ದ್ರ ಮೇಲೆ ವಿಪರೀತ ಪ್ರೀತಿ ಇರುತ್ತೋ ಅದೇ ಅವನ ಸಾವಿಗೆ ಕಾರಣ ಆಗತ್ತೆ ಅನ್ನೋದು ಸುಳ್ಳಲ್ಲ. ಇವನ್ಗೆ ಐಸ್ ಕ್ರೀಮ್ ಅಂದ್ರೆ ಪಂಚ ಪ್ರಾಣ. ಈಗ ಅದೇ ಐಸ್ ಕ್ರೀಮ್ ಒಂದು ಪ್ರಾಣ ತೆಗೆಯುತ್ತೆ ಅನ್ನೋದು ನನಗೊಂದು ಬ್ರಹ್ಮಾಸ್ತ್ರ. ಕತ್ತಿ ಇಲ್ಲ, ಬಂದೂಕಿಲ್ಲ, ರಕ್ತದ ಕಲೆ ಅಂತೂ ಇಲ್ಲವೇ ಇಲ್ಲ. ಸೈಲೆಂಟ್ ಆಗಿ ಇವನ್ನ ಈ ಜಗತ್ತಿಂದ ಖಾಲಿ ಮಾಡಿಸೋದಿಕ್ಕೆ ಇದೇ ಸರಿಯಾದ ಅಸ್ತ್ರ. ಐಸ್ ಕ್ರೀಮ್ ತಿಂದ ಸ್ವಲ್ಪ ಹೊತ್ತಲ್ಲೇ ಇವನು ಉಸಿರಾಟ ನಿಂತು ಹೋಗುತ್ತೆ. ಇವನು ಉಸಿರು ನಿಂತ್ರೆ ಈ ಇಡೀ ದೀನ ಬಂಧು ಸಾಮ್ರಾಜ್ಯಕ್ಕೆ ಕೋಟಿ ಕೋಟಿ ಆಸ್ತಿಗೆ ನನ್ನ ಮಗ ಅನಿಕೇತ್ ಮಾತ್ರ ಏಕೈಕ ವಾರಸ್ದಾರ ಆಗೋದಿಕ್ಕೆ ಒಂದು ದೊಡ್ಡ ಹೆಜ್ಜೆ ಇಟ್ಟಾಗುತ್ತೆ. ಈಗೋ ಸರ್, ಫ್ರೀ ಆಗಿದ್ರೆ ಸ್ವಲ್ಪ ಸಹಾಯ ಮಾಡ್ತೀರಾ? ಏನ್ ಸಹಾಯ? ಈ ಪ್ರೇಮ ಬಂದ ಸ್ವಲ್ಪ ಬಿಡಿಸ್ತೀರಾ? ಪ್ರೇಮ ಬಂಧನ? ಅದೇ ಈ ಪದ ಬಂದ ಬಿಡ್ಸಕ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಮುಂದೆ ಪದ ಸಿಗ್ತಾರಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ಪ್ರಶ್ನೆ ಏನು ಅಂತ ಕೇಳಕ್ಕೂ ಮುಂಚೆನೆ ಗೊತ್ತಿಲ್ಲ ಅನ್ನೋದ ಗಂಡ ಅಂತಾರೆ. ಏ ಪುಣ್ಯವತಿ, ಆ ಪದ ಬಂದ ಆಟ ಎಲ್ಲ ರಿಟೈರ್ಡ್ ಆದವರು ಅಥವಾ 5ನೇ ಕ್ಲಾಸ್ ಮಕ್ಕಳು ಆಡೋ ಆಟ ಅದು. ನನ್ಗೆ ಯಾವ್ದಾದ್ರು ಇಂಟರ್ನ್ಯಾಷನಲ್ ಲೆವೆಲ್ ಪಜಲ್ ಇದ್ರೆ ಅಥವಾ ನಂಬರ್ಸ್ ಗೇಮ್ ಇದ್ರೆ ಹೇಳು, ಸಾಲ್ವ್ ಮಾಡ್ತೀನಿ. ಇದೆಲ್ಲ ನನ್ ಲೆವೆಲ್ ಅಲ್ಲ. ಹೌದೌದು, ಇದೆಲ್ಲ ಬುದ್ಧಿ ಇರೋರು ಬ್ರೈನ್ ಇರೋರು ಆಡೋ ಆಟ ಅಲ್ವಾ? ಏನ? ನಾನ್ ಕೇಳಿರೋ ಪ್ರಕಾರ ಈ ಪದ ಬಂದು ಬಿಡ್ಸೋಕೆ ಬುದ್ಧಿ ಇರ್ಬೇಕು, ತಲೆ ಇರ್ಬೇಕು. ತಲೆ ಇರೋರು ಆಡೋ ಆಟ ಸರ್ ಇದು. ನಿಮ್ದೆಲ್ಲ ಬಿಡಿ, ನಾನೇ ಬಿಡ್ಸ್ಕೊತೀನಿ. ಒಡಿಯೋ ಮೀನ್ ನನಗಿಲ್ಲ ಅಂತನಾ? ನನಗ್ ತಲೆ ಇಲ್ಲ ಅಂತ ಹೇಳ್ತಾ ಇದ್ಯಾ? ನನ್ ಬ್ರೈನ್ ಲೆವೆಲ್ ಏನು ಅಂತ ಇಡೀ ಕಂಪ್ನಿಗೆ ಗೊತ್ತು. ನಿಮ್ ತಲೆ ಹೇಗಿದ್ರೆ ಹೇಳ್ತಿದ್ರಿ. ನಿಮ್ಗೆ ಆನ್ಸರ್ ಗೊತ್ತಿಲ್ಲ, ಈ ಪದನೇ ಗೊತ್ತಿಲ್ಲ. ಸುಮ್ನೆ ಮಾನವರಿಗೆ ಯಾಕೆ ಕಳ್ಕೊತೀರಾ? ನಾನೇ ಟ್ರೈ ಮಾಡ್ತೀನಿ ಬಿಡಿ. ಹಲೋ, ಕೇಳು, ಅದೇನ್ ಪ್ರಶ್ನೆ ಕೇಳ್ತಾ ಕೇಳು. ಈ ಪದ ಬಂದ 2 ಮಿನಿಟ್ಸ್ ಸಾಲ್ವ್ ಮಾಡ್ತೀನಿ, ಕೇಳು. ನೋಡೋಣ ನಿಮ್ ಬ್ರೈನ್ ಎಷ್ಟಿದೆ ಅಂತ. ಎಡದಿಂದ ಬಲಕ್ಕೆ 3 ಅಕ್ಷರ. ಮದ್ವೆ ಆದ ಹೊಸದ್ರಲ್ಲಿ ಗಂಡ ಹೆಂಡತಿ ಮಧ್ಯ ನಡೆಯೋದೇನು? ಹೇ, ವೆರಿ ಸಿಂಪಲ್, ಜಗಳ. 3 ಅಕ್ಷರ. ಬರಿ ಬರಿ, ಜಗಳ ಬರಿ ಇಲ್ಲಿ. ಜಗಳ ಆಡಕ್ಕೆ ಎಲ್ರಿಗೂ ನಿಮ್ಮಂತ ಗಂಡ ಸಿಕ್ಕಿರಲ್ಲ ಈಗ ಸರ್. ಏಯ್, ನನ್ ಉತ್ತರ ಕರೆಕ್ಟ್ ಆಗಿ ಕೊಟ್ರೆ ನೀನೀಗ ಒಪ್ಕೊಳ್ತಾ ಇಲ್ಲ ಅಲ್ವಾ? ಬರೀ ಜಗಳ ಅಂತ. ಅಯ್ಯೋ ಡಿಫೆಕ್ಟ್ ಸರ್, ನಿಮ್ ತಲೆಗೊಂದು ದೊಡ್ಡ ನಮಸ್ಕಾರ. ಇಲ್ಲಿ ಜಗಳ ಅಂತ ಬಂದ್ರೆ ಮೇಲಿಂದ ಕೆಳಗೆ ಬರೋ ಪದಕ್ಕೆ ಮ್ಯಾಚ್ ಆಗಲ್ಲ. ಮೊದಲನೇ ಅಕ್ಷರ ಶೋ ಇದೆ, ಕೊನೆ ಅಕ್ಷರ ನಾ ಇದೆ, ಮಧ್ಯ ಒಂದು ಅಕ್ಷರ ಬೇಕು. ಏನದು? ಶೋ ಡ್ಯಾಶ್ ನಾ. ಏನಿರ್ಬೋದು? ಯೋಚನೆ ಮಾಡಿ, ಇಂಟರ್ನ್ಯಾಷನಲ್ ಬ್ರೈನ್ ಅಲ್ವಾ? ಒಂದ್ ಕ್ಲೂ ಕೊಡು. ಏನು ಇಂಟರ್ನ್ಯಾಷನಲ್ ಬ್ರೈನ್ಗೆ ಕ್ಲೂ ಬೇಕಾ? ಏಯ್, ಕ್ಲೂ ಕೊಡು. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಮಧ್ಯೆ ಏನ್ ನಡೆಯುತ್ತೆ? ಮತ್ತೆ ಏನ್ ನಡೀತು? ಏನು ನಡೀಲಿಲ್ಲ. ಅದಲ್ಲ ರೀ, ಮದ್ವೆ ಆದ್ಮೇಲೆ ನಾನ್ ಸ್ಟೋರ್ ರೂಮ್ ಅಲ್ಲಿ ಇದ್ದಾಗ. ಏಯ್, ಇದೇನಿದು? ಸುತ್ತಿ ಸುತ್ತಿ ಅಲ್ಗೆ ಬರ್ತಿದ್ಯಲ್ಲ? ಅದ್ರಲ್ಲೇ ಕ್ಲೂ ಇದೆ ಸರ್. ಅದ್ರಲ್ಲಿ ಏನ್ ಕ್ಲೂ? ಅದೇ, ನೀವು ಕಳ್ಳು ತುಂಬಾ ಕುಡಿದು ಹೃದಯದಲ್ಲಿರೋದನ್ನ ಮರ್ತು ನನ್ನ ಹುಡ್ಕೊಂಡು ಸ್ಟೋರ್ ರೂಮಿಗೆ ಬಂದ್ರೆ. ಅದನ್ ಬಿಡು. ಕ್ಲೂ ಬೇಕೋ ಬೇಡವೋ? ಬೇಕು. ಅದೇ, ನೀವು ಕುಡಿದು ಸ್ಟೋರ್ ರೂಮಿಗೆ ಬರೋಕ್ಕೂ ಮುಂಚೆ ಅಜ್ಜಿ ತಾತ ನಮಗೋಸ್ಕರ ಏನ್ ವ್ಯವಸ್ಥೆ ಮಾಡಿದ್ರು? ಹೂವಿನ ಹಾಸಿಗೆ,
ಹಾಲು, ಹಣ್ಣು. ಹಾ, ಶೋಭನಾ. ಕರೆಕ್ಟ್ ಆನ್ಸರ್. ಶೋಭನಾ. ನೆಕ್ಸ್ಟ್ ಕೇಳ. ಹಾ, ಕೇಳು ಕೇಳು. ಗಂಡ ಹೆಂಡತಿಗೆ ಪವಿತ್ರವಾದ ರಾತ್ರಿ. ಕರಾಳ ರಾತ್ರಿ. ಅಲ್ಲ, ಮತ್ತೆ ಪ್ರಥಮ ರಾತ್ರಿ. ಏಯ್, ನೀನ್ ಬೇಕು ಅಂತಾನೆ ಸೃಷ್ಟಿ ಮಾಡಿ ಸುಳ್ಳು ಹೇಳ್ತಾ ಇದ್ಯಾ? ಇರೋದನ್ನ ಹೇಳ್ತಾ ಇದೀನಿ, ನೋಡಿ ಬೇಕಾದ್ರೆ. ಓಕೆ, ಸರಿ. ನೆಕ್ಸ್ಟ್ ಕೇಳು. ಮೇಲಿಂದ ಕೆಳಗೆ 2 ಅಕ್ಷರ. ಗಂಡು ಹೆಣ್ಣು ಒಟ್ಟಿಗೆ ಕಣ್ಣು ಕಣ್ಣು ಮುಚ್ಚಿ ಹೊತ್ತು. ಏ, ವೆರಿ ಸಿಂಪಲ್. ನಿದ್ದೆ ಮಾಡೋ ಟೈಮು. ನಿದ್ದೆ 2 ಅಕ್ಷರ. ಬರಿ ಬರಿ ಬರಿ. ಅಲ್ಲ ಸರ್, ಇಬ್ರು ಒಂದೇ ಸಲ ನಿದ್ದೆ ಮಾಡ್ತಾರಾ? ಒಬ್ರಿಗೆ ಮೊದಲು ನಿದ್ದೆ ಬರ್ಬೋದು, ಇನ್ನೊಬ್ರಿಗೆ ಆಮೇಲೆ ಬರ್ಬೋದು. ಯಾಕೆ ಮಾಡಲ್ಲ? ಹೌದೌದು. ನಿಮ್ ತರ ಗಂಡ ಇದ್ರೆ ಗಂಡ ಹೆಂಡತಿ ಮೇಲೆ ನಿದ್ದೆ ಮಾತ್ರ ಮಾಡ್ಬೇಕು, ಬೇರೆ ಏನು ಕೆಲಸ ಇರಲ್ಲ. ಏಯ್, ನೀನ್ ಪದ ಬಂದ ಬಿಡಿಸ್ತಾ ಇದ್ಯಾ ಅಥವಾ ನಾನು ಆಡ್ಕೊಳ್ತಾ ಇದ್ಯಾ? ಇನ್ನೊಂದ್ಸಲ ಪ್ರಶ್ನೆ ಕೇಳು. ಗಂಡ ಹೆಂಡತಿ ಒಟ್ಟಿಗೆ ಕಣ್ಣು ಮುಚ್ಚೋ ಹೊತ್ತು. ಹಾ, ಹೆಂಡತಿ ಮೇಕಪ್ ತೆಗ್ದಾಗ ಅವಳ ಮುಖ ನೋಡಿ ಗಂಡಂಗೆ ಭಯಕ್ಕೆ ಕಣ್ ಮುಚ್ಚೋಗುತ್ತೆ. ಆಮೇಲೆ ಹೆಂಡತಿ ಮುಖ ನೋಡಿಬೇಕಾದ್ರೆ ಅವ್ಳ ಕಣ್ ಮುಚ್ಚೋಗುತ್ತೆ. ಛಿ, ಇದೆಂತ ಆನ್ಸರ್? ಒಂದೇ ಸಲ ಕಣ್ ಮುಚ್ಚಬೇಕು ಅಂದ್ರೆ ಇರು ಇರು. ಈ ಅಡ್ಡ ಸಾಲಲ್ಲಿ ಮೇಲಿಂದ ಕೆಳಗೆ ಏನಿದೆ? ಗಾಡಿ ಕಟ್ಟೋದು. ಎತ್ತು. ಏ ಸೂಪರ್. ಅಂದ್ರೆ ಈ ಪದದ ಕೊನೆ ಅಕ್ಷರ ತು. ಈಗ ಮೊದಲನೇ ಅಕ್ಷರ ಹುಡ್ಬೇಕು. ಸುತ್ತು ನತ್ತು ಹತ್ತು. ನಾವ್ ಯಾವತ್ತೂ ಈ ಕಣ್ ಮುಚ್ಚೇ ಇಲ್ವಲ್ಲ ಸರ್, ಅದಕ್ಕೆ ಉತ್ತರ ಸಿಗದ್ ಕಷ್ಟ ಆಯ್ತು. ಏನು ಅಂತ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ನೆಕ್ಸ್ಟ್ ಇದು ಎಂಥ ಭಾವನೆ, ಬರೀ ಸುಡುವಂಥ ಕಾಮನೆ. ಇನ್ನೊಂದಿದೆ. ಎಡದಿಂದ ಬಲಕ್ಕೆ 2 ಅಕ್ಷರ. ಗಂಡ ಹೆಂಡತಿಯ ಪ್ರೀತಿಯ ಕುರುಹು. ಏನಿರ್ಬೋದು? ಏನಿರ್ಬೋದು? ನೋಡ್ಬೇಡ, ನನ್ ಬೇಕು ಅಂತ ಮಾಡ್ಲಿಲ್ಲ. ಪ್ರಾಮಿಸ್, ನನ್ ಬೇಕಂತ ಕಿಸ್ ಮಾಡ್ಲಿಲ್ಲ. ಅದು ಉತ್ತರ ಸಿಕ್ಕಿದ ಖುಷಿಗೆ ಸೆಲೆಬ್ರೇಟ್ ಮಾಡಕ್ ಹೋದೆ, ಆಂಗಲ್ ಮಿಸ್ ಆಯ್ತು ಅಷ್ಟೇ. ಹೇಗೋ ಸರ್, ಆಂಗಲ್ ಮಿಸ್ ಆದ್ರೂ ಕಿಸ್ ಮಾತ್ರ ಪರ್ಫೆಕ್ಟ್ ಆಗಿದ್ದದು ಹೇಗೆ ಸರ್? ಈ ಏಂಜಲ್ ನೋಡ್ಬಿಟ್ಟು ಆಂಗಲ್ ಮಿಸ್ ಆಯ್ತಾ? ಸರಿ ಸರಿ, ಕೊನೆಯದಾಗೊಂದು ಪ್ರಶ್ನೆ ಕೇಳ. ಗಂಡ ಹೆಂಡತಿಯಿಂದ ನೆಮ್ಮದಿ ಆಗಿರೋದು ಯಾವಾಗ? ಮಲ್ಕೊಂಡಾಗ. ಗುಡ್ ನೈಟ್. ಈಗೋ ಸರ್, ಆಂಗಲ್ ಮಿಸ್ ಆಗೋ ಏನು ಅದು ಒಂದು ಮುಟ್ಕೊಟ್ಬಿಟ್ಟೆ. ಆದ್ರೆ ನಂಗೀಗ ಬೇಡ, ಇಟ್ಕೊಳಕ್ಕೆ ಇಷ್ಟ ಇಲ್ಲ. ವಾಪಸ್ ಕೊಟ್ಟಿಲ್ಲ. Don't cross your limits. ಸರಿ ಬಿಡಿ ಸರ್, ನಿಮಗ್ ಭಯ ಆದ್ರೆ ಈಗ ಕೊಡಲ್ಲ, ಆದ್ರೆ ನನ್ನ ಹತ್ರನೇ ಇರ್ತೀನಿ. ನಿಮಗೆ ಯಾವಾಗ ಬೇಕೋ ಅವಾಗ ಕೇಳಿ, ಬಟ್ಟೆ ಸೇರಿಸ್ಕೊಡ್ತೀನಿ.
ಗುಡ್ ನೈಟ್ ಬೇಬಿ ಸರ್. ಅನಿಕೇತ್, ಏನೋ ಇದು ನಿನ್ ಹೊಸ ಲುಕ್. ಮೈ ಗಾಡ್, ಯು ಲುಕ್ absolutely stunning in this attire, my son. ಹೌದು ಮಾಮ್, ದಿಸ್ ಇಸ್ ಮೈ ನ್ಯೂ ಲುಕ್. ಇನ್ ಮುಂದೆ ನನ್ನ ಕ್ಯಾರೆಕ್ಟರ್, ನನ್ನ ಗೇರ್, ನನ್ನ ಡೆಸ್ಟಿನೇಷನ್ ಮೂಡನ್ನು ಶಾರ್ಪ್ ಮಾಡಕ್ಕೆ ಬದಲಾಯಿಸಿಕೊಂಡಿರೋ ಹೊಸ ಲುಕ್. ಇನ್ಮೇಲೆ ಎನಿಕೇತು ಹಿಂದೆ ನಿಂತು ಆಟ ನೋಡೋನಲ್ಲ, ಆಟ ರೋಸ್ನ ಬದಲಾಯಿಸೋದು. That's right, my boy. Just look at yourself in this suit, Aniket. You look like perfect MD. ದೀನದೊಂದು ಗ್ರೂಪ್ ಆಫ್ ಕಂಪನೀಸ್ಗೆ ನೀನೇ ಅಸಲಿ MD ತರ ರಾಯಲ್ ಆಗಿ ಕಾಣಿಸ್ತಾ ಇದೆಯಾ. ಕಾಣಿಸೋದಕ್ಕೆ ಇವಾಗ ನೆಮ್ಮದಿ ತರ ಇದ್ದೀನಿ ಮಾಮ್, ಆದ್ರೆ ರಿಯಾಲಿಟಿಯಲ್ಲಿ ಆ ಚೇರು, ಆ ಪವರು ಇನ್ನ ನನ್ನ ಕೈ ಸಿಕ್ಕಿಲ್ವಲ್ಲ. ಆಫೀಸಲ್ಲಿ ಇನ್ನೂ ಆ ವಿವೇಕ್ ನನ್ನ ತಲೆ ಮೇಲೆ ಕುತ್ಕೊಂಡು ಆರ್ಡರ್ ಮಾಡ್ತಾನೆ ಇರ್ತಾನೆ. ಆಫೀಸಲ್ಲಿ ಅವನು MD, ನಾನು MT. ಈ ಲುಕ್ಕು ಆ MT ಚೇರ ಕೂತಾಗ ಮಾತ್ರ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋದು. ಡೋಂಟ್ ವರಿ ಮೈ ಸನ್, ಆದಷ್ಟು ಬೇಗ ಅವನನ್ನ ಆ ಚೇರಿಂದ ಇಳಿಸಿ ನಿನ್ನಲ್ಲಿ ಕೂರಿಸ್ತೀನಿ. ಇವಾಗ ನೀನು ವಿವೇಕ್ ಇರೋ ಬ್ರಾಂಚ್ಗೆ ಪರ್ಮನೆಂಟ್ ಆಗಿ ಹೋಗ್ತಾ ಇದೆಯಲ್ಲ, ದಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಯು. ಇವತ್ತು ನಾನು ನಿನಗೆ ಒಂದು ಇಂಪಾರ್ಟೆಂಟ್ ಕಾರ್ಪೊರೇಟ್ ಟಿಪ್ ಕೊಡ್ತೀನಿ. ಆಫೀಸಲ್ಲಿ ಹೇಗೆ ಸರ್ವೈವ್ ಆಗಬೇಕು, ಹೇಗೆ ಸಕ್ಸಸ್ಫುಲ್ ಆಗಬೇಕು ಅಂತ. ಯಾವ ತರ ಟಿಪ್ ಮಾಮ್? ಲುಕ್ ಅನಿಕೇತ್, ಆಫೀಸಲ್ಲಿ ಯಾವತ್ತು ವಿವೇಕ್ ಜೊತೆ ಡೈರೆಕ್ಟ್ ಆಗಿ ಕಿತ್ತಾಡೋದಕ್ಕೆ ಹೋಗ್ಬೇಡ. ದಟ್ ಲುಕ್ಸ್ ವೆರಿ ಚೀಪ್. ಇವಾಗ ಆಫೀಸಲ್ಲಿ ಆ ಹೊಸ ಕ್ಲೈಂಟ್ ಡಿಸೈನ್ ವಿಚಾರವಾಗಿ ಆಲ್ರೆಡಿ ವಿವೇಕ್ ತುಂಬಾ ಟೆನ್ಷನ್ ಆಗಿದ್ದಾನೆ. ಹಿಸ್ ಮೈಂಡ್ ಈಸ್ ಕಂಪ್ಲೀಟ್ಲಿ ಬ್ಲಾಕ್ಡ್. ಇಂಥ ಸಮಯದಲ್ಲಿ ನೀನು ಅವನಿಗೆ ಸಪೋರ್ಟ್ ಮಾಡ್ತಾ ಸಾಫ್ಟ್ ಆಗಿ ನಾಟಕ ಮಾಡಬೇಕು. ಅವನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಸಿಚುವೇಶನ್ ಗಳನ್ನ ನಿನಗೆ ಹೇಗ್ ಬೇಕೋ ಹಾಗೆ ಮ್ಯಾನಿಪುಲೇಟ್ ಮಾಡ್ತಾ ಇರ್ಬೇಕು. ಮೀಟಿಂಗ್ಸ್ ಅಲ್ಲೆಲ್ಲ ಅವ್ನು ತಗೊಳ್ಳೋ ನಿರ್ಧಾರ ಎಲ್ಲ ಉಲ್ಟಾ ಹೊಡಿಬೇಕು. ಆ ರೀತಿ ನೀನು ಗೇಮ್ ಮಾಡು. ಅಂದ್ರೆ ಅವನ ಆಫೀಸಲ್ಲಿ ತಪ್ಪು ನಿರ್ಧಾರ ತೊಗೊಳಕ್ ಬರ್ಬೇಕಾ? ಎಕ್ಸಾಕ್ಟ್ಲಿ. ಇವತ್ತಿಂದ ಆ ವಿವೇಕ್ ಆಫೀಸ್ ಕಡೆ ಸ್ವಲ್ಪನೂ ಗಮನನೇ ಕೊಡಬಾರ್ದು. ಆ ರೀತಿ ಮನೆಯಲ್ಲಿ ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿ ಅವನನ್ನ ನಾನು ಒಂದಲ್ಲ ಒಂದ್ ರೀತಿ ತೊಂದರೆ ಕೊಡ್ತಾನೆ ಇರ್ತೀನಿ. ಅವನು ಈ ಮನೆ ಗಲಾಟೆಗಳಲ್ಲಿ ವಿಲ ಅಂತ ಗೊತ್ತಾಡ್ತಾ ಇರ್ಲಿ. ಈ ಟೈಮಲ್ಲಿ ನೀನು ಆಫೀಸಲ್ಲಿ ನಿನ್ ಪ್ಲಾನ್ ಶುರು ಮಾಡು. ಕ್ಲೈಂಟ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ಆ ವಿವೇಕ್ಗಿಂತ ಈ ಅನಿಕೇತ್ ಬೆಸ್ಟ್ ದಿ ಬೆಟರ್ ಅಂಡ್ ಎಫಿಷಿಯಂಟ್ ಅಂತ ನಿನ್ನ ಇಂಪ್ರೆಷನ್ ನೀನೇ ಕ್ರಿಯೇಟ್ ಮಾಡು. ಒಂದೇ ಒಂದು ಸಲ ತಾತನ ಬಾಯಿಂದ ಈ ಮಾತು ಬಂದ್ರೆ ಸಾಕು, ಫುಲ್ ಬಿಸ್ನೆಸ್ ನಿನ್ನಂಡ ಬರುತ್ತೆ. ಅಂಡ್ ದಿಸ್ ಇಸ್ ಪ್ಲಾನ್ ಏನೋ ಸೂಪರ್ ಆಗಿದೆ ಅಮ್ಮ, ಸಖತ್ ಕಿಕ್ ಕೊಡ್ತಿದೆ. ಆದ್ರೆ ನಿನ್ನಾಡೋ ಆಟಕ್ಕೆ ಆ ಗೌರಿ ಅಡ್ಡ ಆಗಲ್ವಾ? ಇಟ್ಸ್ ನಾಟ್ ದ್ಯಾಟ್ ಈಸಿ. ಅವಳು ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಾಳೆ ಮಾಮ್. ಅನಿಕೇತ್, ಆ ಗೌರಿ ಏನೋ ತುಂಬಾ ಇಂಟೆಲಿಜೆಂಟ್ ತರ ಆಡ್ತಾಳೆ. ಬಟ್ ಯು ನೋ ವಾಟ್, ಐ ನೋ ಹೌ ಟು ಹ್ಯಾಂಡಲ್ ಹರ್. ಗೌರಿ ಯೋಗ್ಯತೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಮೋನಿಕಾ ಗೌರಿ ಇಬ್ಬರಿಗೂ ಒಂದೇ ಬಲೆಯಲ್ಲಿ ಸಿಕ್ಕ ಹಾಕ್ಸಿ ಇಬ್ಬರಿಗೂ ಒಟ್ಟಿಗೆ ಈ ಮನೆಯಿಂದ ಗೆಟ್ ಔಟ್ ಹೇಳಿ ನೋಡು. ಏನ್ ಇವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಬೇಡ. ಯು ಜಸ್ಟ್ ಫೋಕಸ್ ಆನ್ ದಿ ಆಫೀಸ್. ಪಕ್ಕಾ ಮಾಮ್, ಇವತ್ತಿಂದಾನೆ ಆಫೀಸಲ್ಲಿ ವಿವೇಕ್ನ ಡಾಮಿನೇಟ್ ಮಾಡಕ್ ಶುರು ಮಾಡ್ತೀನಿ. ಆಫೀಸಲ್ಲಿ ಕಂಪ್ಲೀಟ್ ಆಗಿ ಅವನಿಗೂ ಹರ್ಟ್ ಮಾಡ್ತೀನಿ. ಸಿಕ್ಕ ಚಾನ್ಸ್ ಅಲ್ಲೆಲ್ಲ ಅವನಿಗೆ ಕಂಪ್ಲೀಟ್ ಆಗಿ ರಾಂಗ್ ಡಿಸಿಷನ್ ತೊಗೊಳ್ ಮಾಡ್ತೀನಿ. ಇವತ್ತಿಂದ ದಿನ ಬಂದು ಆಫೀಸಲ್ಲಿ ನನ್ನ ಸಾಮ್ರಾಜ್ಯ ಕಟ್ಟೋದಕ್ಕೆ ಮೊದಲನೇ ಇಟ್ಕೆ ಇಡ್ತೀನಿ. Don't just play the game, my son.
change the rules and rule the empire. Good luck, future MD. ಥ್ಯಾಂಕ್ಸ್ ಬಾಬ್. ವಾಟ್ ಇಸ್ ದಿಸ್? ಇದನ್ನ ಯಾರು ಇಲ್ಲಿಟ್ಟಿದ್ದು? ನಾನೇ ಡಿಫೆಕ್ಟ್ ಸರ್. ಆಫೀಸ್ ಹೊರಟಿರೋ ನನ್ ಗಂಡಗೆ ನಾನು ನನ್ ಕೈಯಾರೆ ಬಟ್ಟೆ ಸೆಲೆಕ್ಟ್ ಮಾಡಿದೆ. ಪುಣ್ಯವತಿ, ನಿನಗೆ ಎಷ್ಟು ಸಲ ಹೇಳಿದೀನಿ ನನ್ ಡ್ರೆಸ್ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ. ಐ ಲೈಕ್ ಮೈ ಓನ್ ಚಾಯ್ಸ್. ಇದಕ್ಕೇನಾಗಿದೆ ರೀ? ಚೆನ್ನಾಗೇ ಇದೆಯಲ್ಲ. ಇವತ್ ನಾನ್ ಸೆಲೆಕ್ಟ್ ಮಾಡಿರೋ ಡ್ರೆಸ್ ನ ಹಾಕೊಳ್ಳಿ ಪ್ಲೀಸ್. ನೋ ವೇ. ಯಾಕ್ ಸರ್? ನಾನ್ ಸೆಲೆಕ್ಟ್ ಮಾಡಿರೋ ಡ್ರೆಸ್ ನ ನೀವ್ ಹಾಕೊಂಡ್ರೆ ಆಫೀಸ್ ಅಲ್ಲಿ ನೀವ್ ಎಲ್ಲೇ ಇದ್ರು ಇಡೀ ದಿನ ನಿಮ್ ಜೊತೆನೆ ಮೈಗ್ ಅಂಟ್ಕೊಂಡೇ ಇದೀನಿ ಅನ್ನೋ ಫೀಲ್ ನನಗಾಗುತ್ತೆ ಸರ್. ಹಾಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ನಿನ್ನ ಈ ಪ್ರೇಮಾಲಜಿ ಫಿಲಾಸಫಿ ಎಲ್ಲ ನನ್ನ ಹತ್ರ ಬೇಡ. ನಿನ್ ತರ ನನ್ ಲೋಕಲ್ ಟೇಸ್ಟ್ ಅಲ್ಲ. ಇಟ್ಸ್ ನಾಟ್ ಮೈ ಸ್ಟ್ಯಾಂಡರ್ಡ್ಸ್. ಇದೇನಿದು? ನಾನ್ ಸೆಲೆಕ್ಟ್ ಮಾಡಿರೋ ಸೂಪರ್ ಆಗಿ ಇದೆಯಲ್ಲ. ಇದಾ? ಲುಕ್ ಅಟ್ ದಿಸ್. ಇದು ಯಾರೋ ನನಗೆ ಗಿಫ್ಟ್ ಕೊಟ್ಟಿದ್ದು. ಬ್ರಾಂಡೆಡ್ ಅಲ್ಲ, ಟ್ರೆಂಡಿನೂ ಅಲ್ಲ. ದಿಸ್ ಇಸ್ ಔಟ್ಡೇಟೆಡ್. ಇದೆಲ್ಲ ನಿನ್ ತಲೆಗೆ ಅರ್ಥ ಆಗಲ್ಲ. ಇದನ್ನ ನೋಡು, ಪಕ್ಕಾ ಬ್ರಾಂಡೆಡ್, ಟ್ರೆಂಡಿ ಆಲ್ಸೋ. ರೀ, ಅಯ್ಯೋ ರೀ. ಥ್ಯಾಂಕ್ಸಾ? ಯಾಕೆ? ನೀನ್ ಸೆಲೆಕ್ಟ್ ಮಾಡಿದ ಬಟ್ಟೆ ನಾನು ರಿಜೆಕ್ಟ್ ಮಾಡಿದೀನಿ. ನಿಂಗೇನ್ ಹುಚ್ಚ? ಹುಚ್ಚು ನನ್ಗಲ್ಲ ಈಗೋ ಸರ್. ನೀವ್ ಇದೇ ಬಟ್ಟೆನ ಹಾಕೋಬೇಕು ಅಂತಾನೆ ನನ್ಗೆ ಆಸೆ ಇತ್ತು. ವಾಟ್? ಹೌದು, ನಿಮ್ ಇದನ್ನೇ ಹಾಕಿ ಅಂತ ಕೊಟ್ಟಿದ್ರೆ ನಿಮ್ ಈಗೋಗೆ ನೀವ್ ಇದನ್ನ ಹಾಕ್ತಾ ಇರ್ಲಿಲ್ಲ. ಅದಕ್ಕೆ ಬೇರೆ ಬಟ್ಟೆನ ಇಟ್ಟು ಇದನ್ನೇ ಹಾಕಿ ಅಂತ ಫೋರ್ಸ್ ಮಾಡಿದೆ. ಅವಾಗ ಇದನ್ನ ಚೇಂಜ್ ಮಾಡಿ ನಾನು ಇಷ್ಟ ಡ್ರೆಸ್ ಹಾಕಿದ್ವಿ ನೋಡಿ. ದಟ್ಸ್ ಮೈ ಗೇಮ್. ಕನ್ನಿಂಗ್ ಅಲ್ಲ ಡಿಫೆಕ್ಟ್ ಸರ್, ಇದು ಲವಾಲಜಿ. ನಿಮ್ ಸೈಕಾಲಜಿ ಇಷ್ಟೇ ಸರ್. ಬಿಸಿನೀರ್ ಬೇಕು ಅಂದ್ರೆ ತಣ್ಣೀರ್ ಕೇಳ್ಬೇಕು. ಮುತ್ತು ಬೇಕು ಅಂದ್ರೆ ಮುತ್ತು ಬೇಡ ಅನ್ಬೇಕು ಅಲ್ವಾ ಸರ್? ಹಾಗಿದ್ರೆ ನನ್ ಈ ಬಟ್ಟೆನೂ ಬೇಡ. ಅಯ್ಯೋ ಬಿಚ್ಬೇಡಿ ಸರ್. ಕಬಡಲ್ಲಿರೋ ಎಲ್ಲಾ ಬಟ್ಟೆನೂ ನನ್ಗೆ ಇಷ್ಟನೇ. ಯಾವ್ದು ಬೇಕಾದ್ರೂ ಹಾಕೊಂಡು ಹೋಗಿ ಅಂತ ಹೇಳಿದ್ರೆ ಆಮೇಲೆ ಆಫೀಸ್ಗೆ ಏನು ಬಟ್ಟೆ ಇಲ್ದೇನೆ ಹೋಗ್ತೀರಾ? ಇಲ್ಲ ಅಲ್ವಾ ಸರ್? ಆಫೀಸ್ಗೆ ಲೇಟ್ ಆಯ್ತು, ನಿಮ್ ಆಟ ಸಾಕು. ಅದು ನಿಮ್ ಬಾಲ ಅನಿಕೇತು ಆಫೀಸ್ಗೆ ಹೊರಟಾಯ್ತು. ಬಾಸ್ಗಿಂತ ಮುಂಚೆ ಬಾಲ ಹೋದ್ರೆ ಕಷ್ಟ ಅಲ್ವಾ ಸರ್? ಏನೇ ಆಗ್ಲಿ ಈಗ ಸರ್, ನೀವು ಬ್ರ್ಯಾಂಡ್ ಅಂತ ಅನ್ಕೊಂಡ್ರು ಕೊನೆಗೆ ನಾನ್ ಇಷ್ಟಪಟ್ಟಿದ್ ಬಟ್ಟೆನೆ ಹಾಕೊಂಡ್ರಲ್ಲ. ಐ ಆಮ್ ವಿತ್ ಯು. ಐ ವಿಲ್ ಕಿಲ್ ಯು. ಅಯ್ಯೋ ಬನ್ನಿ ಸರ್, ಬನ್ನಿ ಸರ್, ವೇಟ್ ಮಾಡ್ಕೊತೀನಿ. ಬನ್ನಿ ಬನ್ನಿ ಬನ್ನಿ. Good morning. ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಡ್ರೆಸ್ ಏನಾದ್ರೂ ಸರಿ ಇಲ್ವಾ? ನೋಡು, ಈ ಡ್ರೆಸ್ ಅಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಇನ್ಫ್ಯಾಕ್ಟ್ ಈ ಡ್ರೆಸ್ ಅಲ್ಲಿ ನೋಡ್ತಿದ್ರೆ ನನ್ ಕಣ್ಣೇ ಸರಿ ಇಲ್ಲ ಅನಿಸ್ತಿದೆ. ಅಂದಾಗೆ ನಾನು ಇನ್ ಮುಂದೆ ಇದೇ ಬ್ರಾಂಚ್ ಅಲ್ಲಿ ಪರ್ಮನೆಂಟ್ ಆಗಿರ್ತೀನಿ.
ಚಂದ್ರವಾಗಿರೋ ಹುಡುಗಿ ಬಾಸ್ ಚೇಂಬರ್ಗೆ ದಾರಿ ತೋರಿಸಿದ್ರೆ ನನ್ನದಷ್ಟು ಕೊಲ್ಲಾಯಿಸುತ್ತಾನೆ. ಪ್ಲೀಸ್ ಶೋ ಮಿ ದ ವೇ ಬ್ಯೂಟಿಫುಲ್. ನಾನ್ ತರ್ತೇನೆ. ನಿಮ್ ಸೊಸೆ ಕೊಡ್ತಾ ಇದೀನಿ ಅಂತ ತಗೋಬೇಡಿ. ಯಾರೋ ಒಬ್ಳು ಕೊಡ್ತಾ ಇದೀನಿ ಅಂತ ತಗೊಂಡು ನೀರ್ ಕುಡಿರಿ. ನೀವ್ ಯಾವ್ದೋ ಯೋಚನೆಯಲ್ಲಿ ಬರೀ ಬಾಯಿಗೆ ಮಾತ್ರೆ ಹಾಕೊಂಡ್ರೆ ಹೇಗೆ ಹೇಳಿ? ಮೊದ್ಲು ನೀರಿದೀನಿ ಇಲ್ವಾ ಅಂತ ನೋಡ್ಕೋಬೇಕು ತಾನೆ. ಎಲ್ಲ ನಿಮ್ಮಿಂದಾನೆ. ನಿಮ್ಮಿಂದಾಗಿ ಈ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ಮನೆಗ್ ಬಂದಾಗಿಂದ ನಾನು